ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸುಮನ ಇಲ್ಲಿ ಕೊಡು. ಕೊಡಲ್ಲ. ಬಲವಂತವಾಗಿ ತಗೊಳ್ಳೋ ಪ್ರಯತ್ನ ಮಾಡಿ ಇದನ್ನ ಹಾಳು ಮಾಡಬೇಡಿ. ವಿಶಾಲ್ ಬ್ರೋ, 9 ಎತ್ಕೆ ಎಲ್ಲರೂ ನೋಡೋದಕ್ಕೂ ಮುಂಚೆ ಲ್ಯಾಪ್ಟಾಪ್ ತಗೊಂಡ್ ಬಂದಿದ್ರಿಂದ ಏನು ಪ್ರಯೋಜನ ಇಲ್ಲ. ಬೆಳಿಗ್ಗೆ ಇವಳಿ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಆರಾಮಾಗಿದ್ದೆ, ಆದ್ರೆ ಇವಾಗ ಓಪನ್ ಆಗಿದೆ. ಆ ಫುಟೇಜ್ ಸಿಕ್ಬಿಟ್ರೆ ನಾನೇ ಲಾಕ್ ಆಗಿ ಹೋಗ್ಬಿಡ್ತೀನಿ. ಎಲ್ಲೂ ಏನು ಸಿಗ್ತಾ ಇಲ್ವಲ್ಲ. ನಿನ್ಗೇನ್ ಬೇಕು? ಆನ್ಲೈನ್ ಅಲ್ಲಿ ಸೀರೆ ನೋಡೋದಕ್ಕೆ ನನ್ ಲ್ಯಾಪ್ಟಾಪ್ ಬೇಕಿತ್ತಾ? ಸೀರೆಗಳೆಲ್ಲ ಚಿಕ್ಕ ಯಜಮಾನ್ರೆ, ನೀವ್ ಹೊರಗಡೆ ಹೋಗಿ ನೀವೇ ಕೃಷ್ಣ ಅಂತ ಫೀಲ್ ಮಾಡ್ಕೊಂಡು ಬುಟ್ಟಿಗೆ ಬೀಳ್ಸ್ಕೊಳಕ್ ನೋಡ್ತೀರಲ್ವಾ, ಆ ಗೋಪಿಕಾ ಸ್ತ್ರೀಯರ್ ಫೋಟೋನ ಹುಡುಕ್ತಾ ಇದೀನಿ. ಅದ್ ನಿನ್ ಹುಚ್ಚನ್ಮನ ಅಷ್ಟೇ ಸುಮನ, ನಾನ್ ಆ ತರದೋನಲ್ಲ ಕಣೆ. ನಂಬೋದಾ? ಇಲ್ಲೊಬ್ರು ಏನ್ ಮಾಡ್ತಾ ಇದೀರಾ ಮಾಮ್? ಮ್ಯೂಸಿಕ್ ಕೇಳ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀರಾ? ಹಾಡೆಲ್ ಕೇಳ್ತಾ ಇದಾರೆ, ರೂಮಲ್ಲಿ ಸಿಸ್ಟಮ್ ಕೂಡ ಇಲ್ಲ. ಕಲಿನ ಆಸ್ವಾದಿಸೋ ಮನ್ಸೇನಾದ್ರೂ ಇದ್ರೆ ವಿಶಾಲ್ ರೂಮ್ ಇಂದ ನೈನಿ ಗುನುಗ್ತಿರೋ ಶೃಂಗಾರ ಗೀತೆ ನಿನಗೆ ಕೇಳಿಸ್ತಿತ್ತು ವಲ್ಲವ್. ನೀನ್ ಹಾಗೆ ಹೇಳಿದ್ರೆ ಮಾಮ್ಗೆ ಹರ್ಟ್ ಆಗತ್ತೆ. ಆಲ್ರೆಡಿ ನನ್ಗೆ ಹರ್ಟ್ ಆಗ್ಬಿಟ್ಟಿದೆ ಕಣೋ. ಏನಾಯ್ತು ಮಾಮ್? ನಾವ್ ಏನ್ ನಡಿಬಾರ್ದು ಅಂತ ಅನ್ಕೊಂಡಿದ್ವೋ ಅದೇ ನಡೀತಾ ಇದೆ. ಗಾಯತ್ರಿ ಅಕ್ಕನ್ ಜಯಂತಿಯೋತ್ಸವ ತುಂಬಾನೇ ಗ್ರ್ಯಾಂಡ್ ಆಗಿ ನಡೆಯೋದ್ರಲ್ಲಿದೆ. ಟೂ ಮಚ್ ಆಂಟಿ. ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ನೀವು, ಮತ್ತೆ ನೀವೇ ಹೀಗ್ ಮಾತಾಡ್ತಿದ್ದೀರಾ ಅಂದ್ರೆ ನಮಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ಗಿಷ್ಟ ಇಲ್ದಿರೋ ಕೆಲ್ಸ ನಾನ್ ಯಾವತ್ತೂ ಮಾಡಲ್ಲ ಅಂತ, ಅದ್ರಲ್ಲಿ ಇವತ್ತು ನನ್ಗಿಷ್ಟ ಇಲ್ದಿರೋ ನಯನಿ ಆಸೆನ ನೆರವೇರಿಸೋ ಪರಿಸ್ಥಿತಿ ಬಂತು. ಎಲ್ರೂ ಮುಂದೆ ನಾಟಕ ಮಾಡೋದಿಕ್ಕೆ ನನ್ಗೆಷ್ಟು ಹಿಂಸೆ ಆಯ್ತು ಅಂತ ನಿಮಗ್ ಗೊತ್ತಿಲ್ಲ. ಅಷ್ಟೆಲ್ಲ ಯಾಕೆ ಹಿಂಸೆ ಪಟ್ರಿ ಮಾಮ್? ಸೆಲೆಬ್ರೇಷನ್ ಮಾಡೋದ್ ಬೇಡ ಅಂತ ಹೇಳಿದ್ರಾಗಿತ್ತು. ನೀನ್ ಸ್ವಲ್ಪ ಸುಮ್ನೆ ಇರ್ತ್ಯಾ? ಈ ರೂಮಲ್ಲಿ ಏನೋ ನಡೆದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲ ಅಂದಿದ್ರೆ ಆಂಟಿ ಹೇಗ್ ಒಪ್ಕೋತಿದ್ರು? ಆನಿವರ್ಸರಿ ನಡಿಬಾರ್ದು ಅಂತ ಹೇಳ್ದವ್ರೆ, ಅದಕ್ ನನ್ ಸಪೋರ್ಟ್ ಇದೆ ಅಂತ ಹೇಳೋದ್ರ ಹಿಂದೆ ಕಾರಣ ಏನು ಅಂತ ನಾವು ಮೊದಲು ತಿಳ್ಕೋಬೇಕು. ಹೌದು ಮಾಮ್, ನಿಮ್ಮನ್ನಲ್ಲೇ ಕೇಳಿದ್ರೆ ಎಲ್ರೂ ಮುಂದೆ ನೀವ್ ಹೇಗ್ ರಿಯಾಕ್ಟ್ ಮಾಡ್ತಿರೋ ಅಂತ ಸುಮ್ನೆ ಆಗೋದೆ. ಇವಾಗ ಹೇಳಿ ಮಾಮ್, ರೂಮಲ್ ಅಂತದೇನ್ ನಡೀತು? ಮಲ್ಲ ಯುದ್ಧ. ನಿಮ್ಮನ್ನ ನೀವು ಕನ್ನಡಿಲ್ ನೋಡಿ ಮೈ ಮರ್ತಾಗ ನಾನ್ ಕಾಣಿಸಿದ್ನ ಅತ್ತೆ? ನನಗಿಂತ ಏನೋ ಅಂದವಾಗಿಲ್ಲ ಬಿಡು ನೀನು. ನಾನ್ ಎಷ್ಟು ಚೆನ್ನಾಗಿದ್ದೀನಿ ಅಂತ ನನ್ನ ಹತ್ರನೂ ಯಾವತ್ತೂ ಹೇಳಿಲ್ಲ. ಯಾಕಂದ್ರೆ ಅಂದವಾಗಿರೋ ರಾಮ ನನ್ ಗಂಡ ವಿಶಾಲ್ ಯಜಮಾನ್ರು. ಅವ್ರನ್ನ ಹೆತ್ತ ಮಹಾತಾಯಿ ಗಾಯತ್ರಿ ಅಮ್ಮೋರ್ದು. ನಿಜವಾದ ಅಂದ ಅಂದ್ರೆ ಅವ್ರದು. ಹಾಗಿರ್ಬೇಕಾದ್ರೆ ಸವತಿ ಆಗಿರೋ ನೀವು, ಸೊಸೆ ಆಗಿರೋ ನಾನು ಕನ್ನಡಿ ನೋಡ್ಕೊಂಡು ಸಂಭ್ರಮ ಪಡೋ ಅವಶ್ಯಕತೆನೇ? ಈಗ ಹೋಗಣ್ವಾತೆ?
ಏನೋ ಹಾಗೆ ನೋಡ್ತಿದ್ಯಾ? ಮಾಮ್, ಕೈ ನೋವು ಕಮ್ಮಿ ಆಯ್ತಾ? ಕಡಿಮೆ ಆಗಿದೆ, ಆದ್ರೆ ಆ ನಯನಿ ಮೇಲಿರೋ ದ್ವೇಷ ಜಾಸ್ತಿ ಆಗಿದೆ. ನೀವಿಲ್ಲಿವರೆಗೂ ಮಾಡಿರೋ ಪಾಪದ ಲಿಸ್ಟು ಅವಳ ಹತ್ರ ಇದ್ರೂ ಕೂಡ ಯಾರಿಗೂ ಕೊಡ್ದೇನೆ ಹೀಗ್ ಬ್ಲಾಕ್ ಮೇಲ್ ಮಾಡೋದಕ್ಕೆ ಕಾರಣ ಏನಂಟಿ? ಪ್ರತೀಕಾರ. ತೀರ್ಸ್ಕೊಳ್ಳೋದಕ್ಕೆ ಟೈಮ್ ಯಾಕೆ ತಗೋತಾಳೆ ಮಾಮ್? ಅವಳ ಪ್ಲಾನ್ ಬೇರೆನೇ ಇದೆ. ಗಾಯತ್ರಿ ದೇವಿ ಭೂಮಿಗ್ ಬಂದು ನನ್ನನ್ನ ಮೇಲಕ್ ಕಳಿಸ್ಬೇಕು ಅನ್ನೋದೇ ನಯನಿ ಆಸೆ. ಮಿಸ್ ಆಗಿರೋ ಹಸಿಗೋಸಿಗೆ ಭಯ ಪಡೋ ಅವಶ್ಯಕತೆ ಇಲ್ಲ ಆಂಟಿ. ಆ ಮಗುನೆ ಮಾಮ್ಗೆ ಟೈಮಿಗೆ ಸರಿಯಾಗಿ ಊಟ ಮಾಡದೇ ಇರೋ ಹಾಗೆ ಮಾಡ್ತಾ ಇದೆ. ಆಂಟಿಗೆ ಭ್ರಮೆಯಿಂದ ಭಯ ಜಾಸ್ತಿ ಆಗಿದೆ. ಒಂದೋ ಎರಡೋ ಸಲ ಭ್ರಮೆ ಪಟ್ರು ನಯನಿ ಅಂದ್ಕೊಂಡಿರೋದು ಯಾವತ್ತೋ ಒಂದಿನ ನಿಜ ಆಗಿ ನಮಗ್ ತೊಂದರೆ ಕೊಡುತ್ತೆ. ತುಂಬಾ ಹುಷಾರಾಗಿರ್ಬೇಕು ಸಖಿ. ನಾನ್ ಮಾತಾಡಿದ್ರೆ ಜಗಳ, ನೀವ್ ಮಾತಾಡಿದ್ರೆ ತಮಾಷೆ, ಅಷ್ಟೇ ಅಲ್ವಾ ಬಾವಾ? ಸುಮನಾ, ವಿಷಯ ಗೊತ್ತಿಲ್ಲದೆ ನಾನೇನು ಹೇಳಕ್ಕಾಗಲ್ಲ. ಮೊದ್ಲು ನಿಮ್ ಹೆಂಡತಿ ವಿಷಯ ನೋಡ್ಕೊಳ್ಳಿ. ಏ ನೈನಿ ಅದಕ್ಕೆ ಏನೇ ಮಾಡಿದ್ರಿ ಈಗ ಹೀಗೆ ಆಡ್ತಿದ್ಯಲ್ಲ? ಏಮಾರ್ಸೋದು ನಿಮ್ ಅತ್ತಿಗೆಗೆ ತುಂಬಾ ಅಭ್ಯಾಸ ಅನ್ಸುತ್ತೆ. ಸುಮನಾ, ಬಾಯಿಗೆ ಬಂದಂಗ್ ಮಾತಾಡ್ಬೇಡ ಹೇಳ್ತಿದೀನಿ. ನಾನ್ ನಮ್ಮ ಅಕ್ಕಂಗ್ ಬೈದ್ರೆ ನಿನ್ಗೆ ಯಾಕೆ ಕೋಪ ಬರತ್ತೆ? ಅವಳನ್ನ ನನ್ ಸ್ವಂತ ತಂಗಿ ಅಂತ ಅನ್ಕೊಂಡಿದೀನಿ, ಅದಕ್ಕೆ. ಹೌದಾ? ಹಾಗ ಒಳ್ಳೇದಾಯ್ತು ಬಿಡಮ್ಮ. ತಂಗಿ ಅಂತ ಅನ್ಕೊಂಡಿರೋದಕ್ಕೆ ನೀವಿಷ್ಟೆಲ್ಲ ಸಪೋರ್ಟ್ ಮಾಡ್ತೀರಾ ಇವಳಿಗೆ. ಇನ್ ನನ್ ಹೋಟೆಲ್ ಹುಟ್ಟಿರೋ ನನ್ ಮಗ್ಳನ್ನ ಅವಳ ಎತ್ಕೊಂಡು ಅದ್ಯಾರ್ಗೋ ಹುಟ್ಟಿರೋ ಆ ಗಾಯತ್ರಿನ ನನ್ ಪಕ್ಕದಲ್ಲಿ ಮಲಗಿಸಿದ್ರೆ ನನಗೆ ಎಷ್ಟು ಕೋಪ ಬರಲ್ಲ? ಏನ್ ಹೇಳ್ತಾ ಇದ್ಯಾ ಸುಮನಾ? ಅರ್ಥ ಆಗ್ತಿಲ್ವೇ? ಅರ್ಥ ಆಗದಿರೋದಕ್ಕೆ ಏನಿದೆ ಆಂಟಿ? ನೈನಿ ಮಗುನ ಬದಲಾಯಿಸಿದಾಳೆ. ಬಡ ಶಾಸ್ತ್ರಿಗಳ ಮೊಮ್ಮಗಳನ್ನು ಕೂಡ ಶ್ರೀಮಂತೇನ್ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ. ಸುಮನ ಮಗಳನ್ನ ನೈನಿ ತಗೊಂಡಿದ್ದಾಳೆ. ಎಷ್ಟೇ ಆದ್ರೂ ನನ್ ತಂಗಿನೇ ಅಲ್ವಾ ಅಂತ ಬಾಯಿ ಮುಚ್ಕೊಂಡಿರ್ತಾಳೆ ಅನ್ಕೊಂಡ್ಲು ಏನೋ. ಹಾಗ್ ಮಾಡಿದ್ರೆ ನಾನ್ ಸುಮ್ನೆ ಇರ್ತೀನಾ? ಮಕ್ಳು ಬೇಕು ಅಂತ ಅನ್ಸಿದ್ರೆ ಹೆರ್ಬೇಕೆ ಹೊರತು ಈ ತರ ಬದಲಾಯಿಸೋದಕ್ ನಾಚಿಕೆ ಆಗಲ್ವಾ? ನನ್ ಮುದ್ದು ನೀನ್. ಅಯ್ಯೋ ಸುಮ್ನೆ ಇರ್ರಿ. ನಾನ್ ಹೇಳಿದ್ರಲ್ಲಿ ಏನ್ ತಪ್ಪಿತ್ತು ಅಂತ ಅವ್ರು ನಂಗೆ ಹೊಡೆದ್ರು. ಏನಾಯ್ತೆ? ನಿನಗೆ ಯಾರು ಹೊಡೆದ್ರು? ಇನ್ಯಾರು? ನಿಮ್ ಸೋದರ ಅಳಿಯ. ನಾನಾ? ಇಲ್ಲಾಂದ್ರೆ ಏನ್ ಬಾವ ಹೊಡೆದ್ರಾ? ಹೆಂಗ್ಸರ್ ಮೇಲೆ ನಾನು ಯಾವುದೇ ಕಾರಣಕ್ಕೂ ಕೈ ಮಾಡಲ್ಲ. ನಿನಗ್ ನಾನು ಹೊಡೆಯಕ್ಕಾಗಲ್ಲ. ಹ ಅಂದ್ರೆ ನನಗ್ ಹೊಡಿಬೇಕು ಅನ್ನೋ ದುರಾಲೋಚನೆ ನಿಮಗೂ ಇದೆ ಅಂತಾಯ್ತು. ಏಯ್ ಸುಮ್ನಿರ. ಯಾರು ಹೊಡಿಲಿಲ್ಲ, ಸುಮ್ನೆ ಯಾಕೆ ಅಪ್ವಾತ ಹೊರಿಸ್ತಿದ್ಯಾ? ನನ್ ಮಗ್ಳನ್ ಎತ್ಕೊಂಡ್ ಬಂದು ಏನು ಗೊತ್ತಿಲ್ದಿರೋ ತರ ಮಾತಾಡ್ತಿದ್ಯಲ್ಲ ಅಕ್ಕ. ನಾನ್ ಕಾನವೀನ್ ಯಾಕೆ ಎತ್ಕೊಂಡ್ಬರ್ಲಿ? ಬೇಕಿದ್ರೆ ವಿಕ್ರಾಂತ್ ಗಾನವಿನ ಎತ್ಕೋತಾನೆ. ಗಾನವಿನ ಎತ್ಕೊಂಡ್ ಬಂದು ಯಾಮಾರ್ಸಿದ್ದು ನಾನೇ ಅಂತ ಇವ್ರಿಗೆಲ್ಲ ಗೊತ್ತಾಗೋ ಸಿಚುವೇಶನ್ ಕ್ರಿಯೇಟ್ ಆಗ್ತಿದೆಯಲ್ಲಪ್ಪ. ನಮ್ಮ ಅಕ್ಕ ಎತ್ಕೊಂಡ್ ಬಂದಿದ್ದಾಳೆ, ನನ್ ಮಗ್ಳನ್ನ ಆಡಿಸ್ತಾ ಇದ್ದಾಳೆ. ಆ ಗಾಯತ್ರಿನ ನನ್ ಪಕ್ಕದಲ್ಲಿ ಮಲಗಿಸ್ಬಿಟ್ಟು ಆಗ್ಲೇ ವಲ್ಲಭವ ಹೇಳ್ದಂಗೆ ಅನಾಥ್ ಮಗುನ ಶ್ರೀಮಂತ ಮಾಡ್ಬೇಕು ಅಂತ ದೊಡ್ಡ ಪ್ಲಾನ್ ಮಾಡಿದಾಳೆ. ವಲ್ಲಭ್ ಹೇಳದ್ನಾ? ಸುಮನಾ, ಈಗ್ಲಾದ್ರೂ ಅರ್ಥ ಆಯ್ತಾ? ನಿನ್ ಮೇಲೆ ಇವನು ಎಷ್ಟು ಕೋಪ ಮಾಡ್ಕೋತಾನೋ ಅಷ್ಟೇ ಪ್ರೀತಿ ಮಾಡ್ತಾನೆ. ನೀನ್ ಕೆಟ್ಟು ಯೋಚನೆಗಳನ್ನ ಮಾಡಿ ನಿನ್ ಸಂಸಾರನ ಹಾಳು ಮಾಡ್ಕೋಬೇಡ. ಹಾಗೆ ಹೇಳು ವಿಶ್. ಅರ್ಥ ಮಾಡ್ಕೊಂಡ್ರೆ ಇನ್ನೊಬ್ಬ ಮಗನೋ ಮಗಳೋ ಹುಡ್ತಾರೆ, ಇಲ್ಲ ಅಂತಂದ್ರೆ ಡಿಂಗ್ ಡಿಂಗ್ ಅಂತ ಒಬ್ಳೇ ಇರ್ತಾಳೆ. ಸರಿ ಬಿಡಿ, ಹೇಳಾಯ್ತಲ್ಲ. ಬ್ರೋ, ಸೆಮಿನಾರ್ ವಿಡಿಯೋಸ್ಗೆ ಏನಾಗಿರ್ಬೋದು ಗೊತ್ತಿಲ್ವೋ? ನಾನು ಲ್ಯಾಪ್ಟಾಪಲ್ಲಿ ಏನೂ ಇಂಪಾರ್ಟೆಂಟ್ ಡೇಟಾ ಇಲ್ಲ ಅಂತ ಹೇಳಿದ್ದಿಲ್ಲ, ಅದಕ್ಕೆ ಫಾರ್ಮ್ಯಾಟ್ ಮಾಡಿದೆ. ಪರ್ಮನೆಂಟ್ ಆಗಿ ಎರೇಸ್ ಆಗಿರ್ಬೇಕು.
ಬೇಕು ಅಂದ್ರೆ ನಮ್ಮ ಆಫೀಸಿಗೆ ಕಾಲ್ ಮಾಡಿ ಟೆಕ್ನಿಕಲ್ ಹೆಡ್ಗೆ ಹೇಳಿ ನಿನಗೆ ಬೇಕಾಗಿರೋ ವಿಡಿಯೋನ ಕಳ್ಸೋದಕ್ಕೆ ಹೇಳ್ತೀನಿ. ನೋ ನೋ ಪ್ರಾಬ್ಲಮ್ ಬ್ರೋ, ಐ ವಿಲ್ ಮ್ಯಾನೇಜ್. ಅನ್ಮಾನ ಅಲ್ವಾ ನಿನ್ಗೆ? ಹಿಂದೆನೆ ಹೋಗು. ಇವತ್ತಿನ ಮಟ್ಟಕ್ ಬಿಡ್ತೀನಿ. ನಾಳೆ ಅದೇ ಕತೆನಾ? ಕರ್ಮ. ಬಂದ್ಯಾ ನಾಗರಾಜ? ಆ ಸೂರ್ಯ ಬೇಕಾದ್ರೆ ಲೇಟಾಗಿ ಹುಟ್ಬೋದು, ಆದ್ರೆ ನೀನ್ ಮಾತ್ರ ಕರೆಕ್ಟ್ ಟೈಮಿಗೆ ಬರ್ತೀಯ. ಈಗಲೇ ಹಾಲು ತರ್ತೀನಿ. ಹಾವು ಬಂತು. ಬಾಟಲ್ ತಗೊಂಡ್ಲು. ಅದ್ರಲ್ಲಿ ಪಾಯ್ಸನ್ ಹಾಕಿರೋದು ನೈನಿಗೆ ಗೊತ್ತಾಗಲ್ಲ ತಾನೆ? ನೋವೇ. ನೀರಿನ ಹನಿ ತರ ಇರೋ ವಿಷಯನ ಕಂಡುಹಿಡಿಯಕ್ಕಾಗಲ್ಲ. ನಾಗರಾಜ, ಗಾಯತ್ರಿ ಚೆನ್ನಾಗಿದ್ದಾಳಲ್ವಾ? ಗಲಾಟೆ ಏನ್ ಮಾಡ್ತಿಲ್ಲ ತಾನೆ? ಮನುಷ್ಯನು ಕೂಡ ಇಷ್ಟು ಪರ್ಫೆಕ್ಟ್ ಆಗಿ ಎಕ್ಸ್ಪ್ರೆಷನ್ ಕೊಡೋದಿಲ್ವೇನೋ. ಹಾವು ಕೊಡ್ತಿದ್ದೆ ನೋಡ್ದ್ಯಾ? ಎಲ್ಲ ರೀತಿಲೂ ಪರ್ಫೆಕ್ಟ್ ಆಗಿರೋ ಹಾವು ಇವತ್ ತಪ್ಪು ಮಾಡುತ್ತೆ ವಲ್ಲಭ್. ಆ ತಪ್ಪು ನೈನಿ ಮೇಲೆ ಬರುತ್ತೆ. ನಿನ್ ಪ್ಲಾನ್ ವರ್ಕ್ ಆದ್ರೆ ನೈನಿ ಜೈಲ್ಗೆ, ನಾವು ಗೋವಾಗೆ. ಗೋವಾಗ ಎಂಜಾಯ್ ಮಾಡೋಣ. ಫಾರಿನ್ ಟ್ರಿಪ್ ಮಾಡೋಣ ವಲ್ಲಭ್. ಸೂಪರ್, ವೆರಿ ನೈಸ್. ಇನ್ ಅರ್ಧ ಗಂಟೆಲಿ ಆ ಶಾಸ್ತ್ರಿಗಳ ಮೊಮ್ಮಗಳು ಹಾಲ್ ಕುಡಿದು ಕಣ್ಮುಚ್ತಾಳೆ. ನೈನಿ ಅವ್ರ ಅಣ್ಣ ಪೊಲೀಸ್ ಚಂದ್ರಶೇಖರ್ ಅವಳನ್ನ ಬಂದು ಅರೆಸ್ಟ್ ಮಾಡ್ತಾನೆ. ಶ್ರೀ ಮಾತ್ರೇ ನಮಃ. ಸ್ವಾಮೀಜಿ, ನಾನ್ ನೈನಿ ಮಾತಾಡ್ತಿರೋದು. ಹೇಳು ತಾಯಿ. ನೀವ್ ಆದಷ್ಟು ಬೇಗ ಮನೆಗ್ ಬರ್ಬೇಕು. ಏನಾಯ್ತಮ್ಮ, ಯಾಕಷ್ಟೊಂದು ಗಾಬರಿ ಪಡ್ತಿದ್ಯಾ? ಏನ್ ನಡೀತೋ ಏನೋ ಗೊತ್ತಿಲ್ಲ ಸ್ವಾಮೀಜಿ. ಸಖಿ ನೊರೆ ಕಕ್ತಿದ್ದಾಳೆ. ಯಾರಿಗಾದ್ರೂ ಆಪತ್ ಬಂದಾಗ
ನಿನಗ್ ಮೊದ್ಲೇ ಗೊತ್ತಾಗುತ್ತಲ್ಲಮ್ಮ ನಯನಿ. ಕಾಪಾಡೋ ನೀನೇ ನನ್ನನ್ ಕರೀತಾ ಇದೀಯ. ನಾನೇನಮ್ಮ ಮಾಡಬಲ್ಲೆ? ನನಗೆ ಯಾಕಿದೆಲ್ಲ ಗೊತ್ತಾಗ್ತಿಲ್ವೋ ಅರ್ಥ ಆಗ್ತಿಲ್ಲ. ಓಹೋ, ಅಂದ್ರೆ ಅದ್ರ ಅರ್ಥ ಏನು ಅಂತ ಗೊತ್ತಾ? ನನಗ್ ಅಪಾಯ ಆಗೋದ್ರಲ್ಲಿದ್ರೆ ಗೊತ್ತಾಗಲ್ಲ ಸರಿ, ಆದ್ರೆ ಪ್ರಾಣಾಪಾಯದಲ್ಲಿರೋದು ಸಖಿ ಅಲ್ವಾ? ಗಾಬರಿ ಪಟ್ಕೊಂಡು ನೀನ್ ಸರಿಯಾಗಿ ಯೋಚನೆ ಮಾಡಿಲ್ಲ ಅಂತ ಕಾಣಿಸುತ್ತೆ. ಪರವಾಗಿಲ್ಲ ಸ್ವಾಮೀಜಿ, ಒಬ್ರು ಪ್ರಾಣ ಕಣ್ಮುಂದೆನೆ ಹೋಗ್ತಿದೆ. ನೀವ್ ಬರ್ಬೇಕು, ಅವ್ರನ್ನ ಕಾಪಾಡ್ಬೇಕು. ನನ್ ಮೈದ್ನ ನಿಮ್ಮನ್ ಕರ್ಕೊಂಡ್ ಬರಕ್ಕೆ ಇಲ್ಲಿಂದ ಹೊರಟಿದ್ದಾರೆ. ಇನ್ನೇನ್ ಅಲ್ಲಿಗೆ ಬಂದ್ಬಿಡ್ತಾರೆ. ನೀವ್ ಆದಷ್ಟು ಬೇಗ ಬಂದ್ರೆ ಪ್ರಾಣನ್ ಕಾಪಾಡ್ಬೋದು. ಹಾಗೆ ಆಗ್ಲಮ್ಮ, ಹೆದರ್ಕೋಬೇಡ. ವಿಧಿ ನೇಮಕವಾಗಿ ಎಲ್ಲ ನಡೆಯುತ್ತೆ. ಇಡ್ತೀನಿ. ಸರಿ ಸ್ವಾಮೀಜಿ. ಬೇಡ ಅಂದ್ರೆ ಕೊಡಬೇಡಿ. ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ 5 ಲಕ್ಷ ರೂಪಾಯಿಗೆ ಮಾರ್ತೀನಿ. ಯಾರ್ ತಗೋತಾರೆ? ಹಾಗೆ ಹೇಳ್ಬೇಡಿ ಮೇಡಮ್. ನಿಮ್ ತರದವರು ಲಕ್ಷಾಂತರ ಜನ ಇರ್ತಾರೆ. ವಿರೋಧಿಗಳು ನಾಶ ಆಗ್ಬೇಕು ಅನ್ಕೊಳ್ಳೋ ನಿಮ್ಮಂತವ್ರು ಫ್ಯಾಮಿಲಿಲಿ ಒಬ್ರಾದ್ರೂ ಇರ್ತಾರೆ. ಡಿಮ್ಯಾಂಡ್ ಯಾಕಿರಲ್ಲ ಮೇಡಮ್, ವಾಪಸ್ ಕೊಟ್ಬಿಡಿ. ತಗೊಂಡಿರೋದನ್ನ ವಾಪಸ್ ಕೊಡೋ ಅಭ್ಯಾಸನೇ ಇಲ್ಲ. 2 ಲಕ್ಷ ತಗೊಂಡ್ ಬಂದಿಲ್ಲ, 10,000 ಅಡ್ವಾನ್ಸ್ ಕೊಡ್ಲಾ? ನನಗೆ ಚಿಲ್ಲರೆ ಬೇಡ ಮೇಡಮ್, ಫುಲ್ ಅಮೌಂಟು ಮನೆಗೆ ಬಂದೇ ಈಸ್ಕೊಳ್ತೀನಿ. ನಾನು ಹೇಳ್ದಾಗ ಬಾ. ಆಯ್ತು ಮೇಡಮ್. ನಾಳೆ ಕೆಲ್ಸ ಮುಗ್ದಾದ್ಮೇಲೆ ಮಾತ್ರ ಬದಲಾಯಿಸ್ಬೇಡಿ. ನಾನ್ ಮಾತಕ್ ತಪ್ತೀನಿ ಅನ್ನೋದನ್ನ ಆ ದೇವ್ರೇ ನಂಬಲ್ಲ. ಟೇಕ್ ಕೇರ್. ಅಮ್ಮಯ್ಯ, ಸಖಿ 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 ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ನನ್ನ? ನಿನ್ನ ಬದುಕ್ಸಕ್ಕೋಸ್ಕರನೇ ಸ್ವಾಮೀಜಿನ ಕರ್ಸಿದ್ದು. ನಿನ್ ಪ್ರಾಣ ಕಾಪಾಡಿದ್ರೆ ಕೂಗಾಡ್ತಿಯಲ್ಲ ಸಖಿ. ಏನಾಗಿದೆ ನಂಗೆ? ಜ್ಯೂಸ್ ಅಲ್ಲಿ ಏನ್ ಮಿಕ್ಸ್ ಮಾಡಿದ್ರಿ? ನನ್ ಉತ್ತರ ಕೊಡಿ. ನಾನ್ ಕುಡ್ದಿದ್ ಜ್ಯೂಸ್ ಅಲ್ಲಿ ಏನ್ ಮಿಕ್ಸ್ ಮಾಡಿದ್ರಿ? ವಿಷ. ವಿಷ ಬೆರೆಸಿದಾರ? ಯಾರ್ ಗುರುಗಳೇ? ಆ ಜ್ಯೂಸ್ನ ಅವಳೆ ಮಾಡ್ಕೊಂಡು ಬಂದಿದ್ದು. ಬೇರೆಯವ್ರು ತಂದಿದ್ರೆ ಅವ್ರ ಮೇಲೆ ಡೌಟ್ ಪಡ್ಬೋದಿತ್ತು. ಅದೇ ನಾನ್ ರೆಡಿ ಮಾಡಿದಿದ್ರೆ ಚೆನ್ನಾಗಿರೋದನ್ನು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಲಿ ಇವಳು. ಸಖಿ ಮೇಲೆ ವಿಷ ಪ್ರಯೋಗ ಮಾಡಿದ್ಯಾರು? ಒಳ್ಳೆ ಮಾತಲ್ಲಿ ಹೇಳ್ಬಿಡಿ. ಅವಳನ್ನ ಗೆಸ್ಟು ಅನ್ಕೊಂಡು ನಮ್ಮ ಮನೇಲಿ ಇರೋದಕ್ಕೆ ಬಿಟ್ಟಿದೀವಿ. ಪ್ರಾಣ ತೆಗಿಬೇಕು ಅಂತ ಯಾರು ಅನ್ಕೋತಾರೆ? ಸ್ವಾಮೀಜಿ, ನೀವೇ ಹೇಳ್ಬೇಕು. ಜ್ಯೂಸಲ್ಲಿ ವಿಷ ಬೆರೆಸಿದ್ ಯಾರು? ವಿಷನ ನಾನೇ ಬೆರೆಸಿದ್ರೆ ನಾನೇ ಯಾಕೆ ಕುಡಿತೀನಿ? ಅಷ್ಟು ಬುದ್ಧಿ ಇರಲ್ವಾ ನನ್ಗೆ? ಕುಡಿಯಕ್ ನಾನೇನ್ ಹಾಸಿನಿನಾ? ನಾನ್ ಕುಡಿಯಲ್ವೇ? ಕುಡಿಸ್ತೀನಿ. ಇನ್ನೊಂದ್ ಗ್ಲಾಸ್ ತರ್ತೀನಿ, ಕುಡಿತೀಯಾ? ಅಕ್ಕ, ನೀನ್ ಸುಮ್ನಿರಕ್ಕ. ಸ್ವಾಮೀಜಿ, ನೀವ್ ಹೀಗ್ ಮೌನವಾಗಿರ್ಬೇಡಿ. ನಿಮ್ಮನ್ ಬೈದ್ರೆ ದೇವ್ರನ್ನೇ ಬೈದ ಹಾಗೆ. ಹೌದು ಗುರುಗಳೇ, ಪ್ರಾಣ ಉಳಿಸೋ ಡಾಕ್ಟರ್ನ ನಾವು ದೇವ್ರ ತರ ನೋಡ್ತೀವಿ. ಪ್ರತ್ಯಕ್ಷವಾಗಿ ನೀವು ಪ್ರಾಣದಾತರಾಗಿ ನಮ್ಮ ಮುಂದೆ ನಿಂತಿದ್ದೀರಾ. ಅಂಥದ್ರಲ್ಲಿ ನೀವು ನಿಜ ಹೇಳಿ ಕೆಲವೊಬ್ರು ಬಾಯಿ ಮುಚ್ಚಿಸ್ಬೇಕು. ಹೇಳೋದೇನಿದೆ ವಿಶಾಲ, ತೋರಿಸ್ತೀನಿ. ಅಂದ್ರೆ ಪ್ರೂಫಾ? ಹೌದು ವಲ್ಲಭ.
ಬಾಟಲಾ? ಸ್ವಾಮೀಜಿ, ಇದನ್ನ ನಾಗರಾಜನ್ ಕೈಲಿ ಗಾಯತ್ರಿ ಕಳ್ಸಿದ್ದೆ. ಆದ್ರೆ ನಾಗರಾಜ ತಗೊಂಡು ಹೋಗ್ಲಿಲ್ಲ ತಾಯಿ. ಅರ್ಥ ಆಯ್ತು ಸ್ವಾಮೀಜಿ. ಅದನ್ನ ಇಲ್ಲಿ ಕೊಡಿ, ಈಗ್ಲೇ ತೊಳಿತೀನಿ. ನಂಗ್ ಅರ್ಥ ಆಗ್ಲಿಲ್ಲ ಅಕ್ಕ. ನನ್ಗೂ ಕೂಡ. ನನ್ಗರ್ಥ ಆಯ್ತು. ಏನಮ್ಮ? ಅರ್ಥ ಆಗ್ಲಿಲ್ಲ ಅಂತ. ನನಗೆ ಅರ್ಥ ಆದ್ರೆ ಸಾಕು. ಈ ಹುಡುಗಿಗೆ ಅರ್ಥ ಆಗಿರುತ್ತೆ. ಅದನ್ನ ಕೇವಲ ಹಾವು ಅಂತ ತಿಳ್ಕೊಂಡ್ರೆ ಅದು ದೊಡ್ಡ ತಪ್ಪು. ಆ ಪರಮೇಶ್ವರಿ ಭಕ್ತ ಅವನು, ಕೆಟ್ಟದಾಗೋಗ್ ಬಿಡಲ್ಲ. ನಾವೇನು ಕೊಡ್ತೀವೋ ಮತ್ತೆ ಅದೇ ನಮಗೆ ಸಿಕ್ಕುತ್ತೆ ಅನ್ನೋದನ್ನ ಚೆನ್ನಾಗಿ ನೀನು ಮನ್ಸಿನಲ್ಲಿ ಇಟ್ಕೋ. ಸರಿ ಬಿಡು, ಹೀಗೆಲ್ಲ ನಾನ್ ಮಾತಾಡಿದ್ರೆ ಹಸ್ಕೊಂಡಿರೋ ನಿನ್ ಹೊಟ್ಟೆ ತುಂಬುತ್ತಾ? ಅಮ್ನೋರ್ ಹತ್ರ ಹೋಗಿ ಸ್ವಲ್ಪ ಬೆಲ್ಲದ ಚೂರು ತಗೊಂಡು ನಿನ್ನ ಪ್ರಸಾದ ಅಂತ ಹೇಳಿ ಅದನ್ನೇ ಪುಡಿ ಮಾಡಿ ಇದೊಂದು ಹೊತ್ತು ನಿನಗ್ ತಿನ್ನಿಸ್ತೀನಮ್ಮ. ನನ್ನಂತ ಬಡವ ಇದು ಬಿಟ್ರೆ ಏನ್ ಮಾಡಕ್ಕಾಗತ್ತಮ್ಮ? ಇದೊಂದ್ಸರಿ ನನ್ನನ್ನು ಕ್ಷಮಿಸ್ಬಿಡು. ನೀನ್ ಹೋಗ್ಬೇಕು ಅಂದ್ರೆ ಈಗ್ಲೇ ಹೋಗೋಣ. ನೀನೇನು ಮಾತಾಡದೆ ಹಾಗೆ ಇದ್ರೆ ನಿನ್ಗೇನಾಗಿದೆಯೋ ಏನೋ ಅಂತ ನನ್ಗೆ ಅನುಮಾನ ಕಾಡೋದಕ್ಕೆ ಶುರು ಆಗುತ್ತೆ. ನಾನು ಅರ್ಥ ಮಾಡ್ಕೊ. ನಾಳೆ ಬೆಳಗ್ಗೆವರೆಗೂ ನೋಡೋಣ ಯಜಮಾನ್ರೆ. ನಾಗರಾಜ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾವೇ ಅಲ್ಲಿಗೆ ಹೋಗೋಣ. ಆಯುಷ, ನೀನ್ ಹೂ ಅಂತ ಗುಣಗುದ್ರೆ ನನ್ ಮನ್ಸಿಗೆ ತೃಪ್ತಿ ಆಗೋದಿಲ್ಲ. ನೀನ್ ನಗ್ನಗ್ತಾ ಹೇಳ್ಬೇಕು. ನಾಳೆ ಏನ್ ಬಂದ್ರು ಸರಿ, ಗಾಯತ್ರಿ ಮಾತ್ರ ನಾನು ಹಾಲು ಕಳ್ಸೋದು ಅಥವಾ ಕೊಡೋದು ಮಾಡ್ತೀನಿ, ಸರಿನಾ? ಸದ್ಯ ಅಂತೂ ಟ್ರ್ಯಾಕ್ ಬಂದಿಯಲ್ಲ, ಈಗ ಸ್ಪೀಡಾಗಿ ಗಾಡಿ ಓಡಿಸ್ಬೋದು. ನನ್ ಮೇಲ್ ಪ್ರಯೋಗ ಮಾಡಬೇಡಿ ಯಜಮಾನ್ರೆ. ಏನ್ ಬರೀತಾ ಇದ್ದೀರಾ? ಲವ್ ಲೆಟ್ರಾ? ಮದ್ವೆ ಆದ್ಮೇಲೆ ಬರೀ ಕಷ್ಟಗಳನ್ನು ಬರೀಬೇಕು, ಲವ್ ಲೆಟರ್ ಅಂತೂ ಬರೆಯಕ್ಕಾಗದೇ ಇಲ್ಲ. ನನ್ ಮುಂದೆ ಹೀಗಂತೀರಾ ಅಷ್ಟೇ, ನನ್ ಹಿಂದೆ ಏನೇನ್ ಮಾಡ್ತಿರೋ ಯಾರಿಗ್ ಗೊತ್ತು? ನನಗದರ ಅಗತ್ಯ ಇಲ್ಲ. ನಿನ್ನೆ ಅನುಮಾನದಿಂದ ನನ್ನನ್ನ ಕಾಡೋ ಅವಶ್ಯಕತೆನೂ ಇಲ್ಲ. ಡೌಟ್ ಯಾಕೆ ಬರಲ್ಲ ಹೇಳಿ? ಲ್ಯಾಪ್ಟಾಪ್ ಅಲ್ಲಿ ಸೀಕ್ರೆಟೇ ಇಲ್ದಿರೋ ಹಾಗೆ ಫುಲ್ ಕ್ಲೀನ್ ಮಾಡ್ಬಿಟ್ಟಿದಿರಲ್ಲ. ಆ ಕೆಲಸ ಮಾಡಿದ್ದು ವಿಶಾಲ್ ಬ್ರೋ. ಫಾರ್ಮ್ಯಾಟ್ ಮಾಡಕ್ ಹೋಗಿ ಎಲ್ಲ ಫೈಲ್ಸ್ನು ಡಿಲೀಟ್ ಮಾಡ್ಬಿಟ್ಟಿದ್ದಾನೆ. ತಮ್ಮನ್ ಪ್ರೊಟೆಕ್ಟ್ ಮಾಡೋದಿಕ್ ಹಾಗೆ ಮಾಡಿದ್ರೇನೋ ಯಾರಿಗ್ ಗೊತ್ತು? ನಿನಗೇನಾದ್ರೂ ಗೊತ್ತಾ? ಸ್ವಲ್ಪ ಆದ್ರೂ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡು. ಮತ್ತೇನ್ ಬರೀತಿದ್ದೀರಾ ಅಂತ ಹೇಳಿ. ಮೊನ್ನೆ ಮಾಮ್, ಇವತ್ತು ಸಖಿ, ಇಬ್ರು ಸಾವಿನ ದೌಡೆಯಿಂದ ತಪ್ಪಿಸ್ಕೊಂಡಿದಾರಲ್ವಾ? ನಾಳೆ ಯಾರಿಗ್ ಗಂಡಾಂತರ ಕಾದಿದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಕ್ಕನ ಹೆಸರು ಬರೆದ್ರಾ? ಅಷ್ಟೊಂದು ಆಸೆನೆ ನಿಂಗೆ? ಸಪೋರ್ಟ್ ಮಾಡೋರ್ಗೆ ಕೆಟ್ಟದ್ದಾಗ್ಲಿ ಅಂತ ಕೇಳ್ಕೊಳ್ಳೋ ಕೊಳ್ಳಿದ್ದೇವ ಕಣೆ ನೀನು. ನನ್ನ ನೈನ್ಯಾಕ ಸಪೋರ್ಟ್ ಮಾಡದ್ಲಾ? ಯಾವಾಗ, ಯಾವ ವಿಷಯಕ್ಕೆ? ನಾವೆಲ್ಲರೂ ಕಷ್ಟದಲ್ಲಿದ್ದಾಗ ನನಗೆ ಕೆಲಸ ಕೊಟ್ಟು ಸಂಬಳ ಕೊಟ್ಟಿದ್ದಕ್ಕೆ ನಿನ್ ಬದುಕು ಇಷ್ಟು ಚೆನ್ನಾಗಿರೋದು. ಇಲ್ಲ ಅಂದಿದ್ರೆ ನೀನ್ ಯಾವ ಮೂಲೆಯಲ್ಲಿ ಇರ್ತಿದ್ಯೋ ಏನೋ. ಹಲೋ ಚಿಕ್ಕಜ್ಮನ್ರೆ, ಆಗ ನಾನು ಪ್ರೆಗ್ನೆಂಟ್ ಇದ್ದೆ. ನಿಮ್ಮಮ್ಮವ್ರ ಕಷ್ಟ ಎಲ್ಲ ಬೆಳೆದಂಗೆ ನನ್ನ ಹೊಟ್ಟೆ ಕೂಡ ಬೆಳೀತು. ಗಾನವಿ ಹುಟ್ಟಿದ ತಕ್ಷಣ 50 ಕೋಟಿ ಆಸ್ತಿ ಬಂತು. ಅಪ್ಪಾ, ಸಿಕ್ಕಾಪಟ್ಟೆ ಕಹಿಯಾಗಿದೆ. ಮಾಮ್ ತಂದಿರೋ ಪೌಡರ್ನ ನೀನ್ಯಾಕೆ ಕುಡಿತಾ ಇದೀಯಾ? ನಾನ್ ಕುಡಿತಿರೋದು ಕಷಾಯ. ನಾನ್ ತಂದಿರೋದು
ವಿಷಕ್ಕೆ ಸಮಾನ. ಕೊಲ್ಲೋದಿಲ್ಲ, ಆದ್ರೆ ಮನುಷ್ಯನ ಅರ್ಧ ಭಾಗ ಬೀಳೋ ತರ ಮಾಡುತ್ತೆ. ಮಾಮ್, ಇದನ್ ಹೇಗೆ ಯೂಸ್ ಮಾಡ್ತೀರಾ? ನಿಮ್ಮಪ್ಪ ಕುಡಿಯೋ ಜ್ಯೂಸಲ್ಲಿ ಈ ಪೌಡರ್ನ ಹಾಕ್ತೀನಿ. ಬಲಗೈ ಬಿದ್ದು ಹೋಗುತ್ತೆ. ಕೆಲವೊಂದ್ಸಲ ನಾಲ್ಗೇನು ಬಿದ್ದು ಹೋಗುತ್ತೆ ಅಂತ ಹೇಳ್ತಾರೆ. ಆಂಟಿ, ರೈಟ್ ಹ್ಯಾಂಡ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅಂಕಲ್ ಊಟ ಮಾಡಕ್ಕಾಗಲ್ಲ. ನೈನಿನೇ ಅವ್ರನ್ನ ಚಿಕ್ಕ ಮಗು ತರ ನೋಡ್ಕೊಂಡು ಬಾಯಿ ತುತ್ತು ತಿನ್ನಿಸ್ತಾಳೋ ಏನೋ. ಅದೆಲ್ಲ ಸಿನಿಮಾದಲ್ಲಿ ಮಾತ್ರ ಇರುತ್ತೆ ಸಖಿ. ನಮಗ್ ಬೇಕಾಗಿರೋದು ಜಗದೀಶ್ ಬೋರ್ಡ್ ಮೆಂಬರ್ ಆಗಿ ಸೈನ್ ಹಾಕ್ಬಾರ್ದು ಅಷ್ಟೇ. ಆ ಮನುಷ್ಯ ಸೈನ್ ಮಾಡಿಲ್ಲ ಅಂದ್ರೆ ನಮ್ಗೇನ್ ಲಾಭ ಆಗತ್ತೆ ಮಾಮ್? ಬೋರ್ಡ್ ಮೆಂಬರ್ಸ್ ಅಲ್ಲಿ ಅರ್ಧ ನಮ್ ಕಡೆನೇ ಇದ್ದಾರೆ. ನಿಮ್ಮಪ್ಪನ್ನ ಎಲಿಮಿನೇಟ್ ಮಾಡಿದ್ರೆ ವೋಟಿಂಗ್ ರೇಷಿಯೋ ನಮ್ ಕಡೆನೇ ಜಾಸ್ತಿ ಆಗತ್ತೆ. ಆಗ ವಿಶಾಲ್ನ ಚೇರ್ಮನ್ ಚೇರಿಂದ ಕೆಳಗಿಳಿಸ್ಬೋದು. ನೀನೇ ಸಿಂಹಾಸನ ಏರ್ಬೋದು ವಲ್ಲಭ. ವಾವ್, ಇದ್ ನಿಜ ಆಗೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹಾಗಾಗ್ಬೇಕು ಅಂದ್ರೆ ಪ್ರೊಸೆಸ್ ಈಗಿಂದಾನೇ ಶುರು ಮಾಡ್ಬೇಕು. ಬಟ್ ಸ್ಮಾಲ್ ಡೌಟ್ ಆಂಟಿ, ನಾವ್ ಮಾಡ್ತಿರೋದು ಕುತಂತ್ರ. ನೈನಿ ಕೆಟ್ಟದ್ ಬಯಸಿದ್ರೆ ಅವಳಿಗೆ ಗೊತ್ತಾಗಲ್ವೇನೋ, ಆದ್ರೆ ಬೇರೆ ಯಾರಿಗಾದ್ರೂ ಅಪಾಯ ಮಾಡಕ್ ಹೋದ್ರೆ ಆಟೋಮ್ಯಾಟಿಕ್ ಆಗಿ ಅವಳಿಗೆ ಗೊತ್ತಾಗೋಗತ್ತಲ್ವಾ? ಕರೆಕ್ಟೇ ಮಾಮ್. ನೈನಿಗೇನಾದ್ರೂ ಡೌಟ್ ಬಂದು ನಾವೇ ಮಾಡಿದ್ದು ಅಂತ ಕಂಡು ಹಿಡಿದ್ಲು ಅನ್ಕೋ, ಇದೇ ಪೌಡರ್ನ ನಮ್ಗಳಿಗೆಲ್ಲ ಕುಡ್ಸಿ ನಾವು ಮೂವರು ನಾಳೆಯಿಂದ ಎಡಗೈಲ್ ತಿನ್ನೋ ಹಾಗೆ ಮಾಡ್ತಾಳಷ್ಟೇ. ನಯನಿ ಮನೇಲಿ ಇರ್ಬೇಕಲ್ವಾ? ಯಾಕಿಲ್ಲ, ಆಗ್ಲೇ ನೋಡಿದ್ನಲ್ಲ, ಈ ಕಷಾಯನ ಪ್ರಿಪೇರ್ ಮಾಡಿದ್ದೆ ಅವಳು. ವಿಶಾಲ್ ಹಿಂದೆ ನಿಂತ್ಕೊಂಡು ಕಾಪಾಡ್ತಿರೋ ಆ ನಯನಿಗೆ ಈ ವಿಷಯ ತಿಳಿಯೋ ಅಷ್ಟ್ರಲ್ಲಿ ಕೆಲ್ಸ ಮುಗಿಸಿರ್ತೀನಿ. ಅದೇಗೆ ಮಾಮ್? ಸಿಂಪಲ್. ನಯನಿ ಮತ್ತು ವಿಶಾಲ್ನ ಕೆಲ್ಸದ ಮೇಲೆ ಆಚೆ ಕಳಿಸ್ತೀನಿ. ಬೇಗ ಮಿಕ್ಸ್ ಮಾಡಿ ಮಾಮ್, ಯಾರಾದ್ರೂ ಬರ್ತಾರೆ. ಯಾರೋ ಯಾಕೋ ನಿನ್ ಹೆಂಡ್ತಿನೇ ಬರಕ್ ಹೇಳಿದೀನಿ. ಆ ಹುಚ್ಚಿನ ಯಾಕೆ? ಹಾಸಿನಿನೇ ಈ ಜ್ಯೂಸ್ ತಗೊಂಡ್ ಹೋಗಿ ನಿಮ್ಮಪ್ಪನ ಕೊಡ್ತಾಳೆ. ಸರಿ ಹೋಯ್ತು. ಆಂಟಿ, ತಲೆ ಕೆಟ್ಟೋಳವಳು. ನಮ್ ಪ್ಲಾನ್ನ ಯಾಕೆ ಅವಳ ಮೇಲೆ ಬಿಟ್ಟಿದ್ದೀರಾ? ನೀವೇ ಹೋಗಿ ಕೊಡ್ಬೋದಲ್ಲ. ಕುಡಿಯಲ್ಲ. ನನ್ ಮುಖ ನೋಡಿದ್ರೆ ಸಾಕು, ಜಗದೀಶ್ಗೆ ಮುಳ್ಳು ಚುಚ್ಚದಂಗ ಆಗತ್ತೆ. ಅನುಮಾನ ಬಂದು ಈ ಜ್ಯೂಸನ್ನ ನನಗೆ ಕುಡಿಸಿದ್ರು ಕುಡಿಸಬಹುದು. ಅಂತವ್ರೆ ಅವರು. ಕೈ ಮ್ಯಾಗ ಕೈ ಇಟ್ಟು ಹೇಳು ಭಾವ, ನಾ ಕೊಟ್ಟ ಮಾತನ್ನು ಮರೆಯೋದಿಲ್ಲ, ಮರೆಯೋದಿಲ್ಲ. ಕೈ ಮ್ಯಾಗ ಕೈ ಇಟ್ಟು. ಇವಾಗ ನೀನು ಈ ಹಾಡೆ ಆಡ್ಬೇಕಾ? ಕೈನ ಹಾಡು ಮುಖದ ಹಾಡು ಅಂತ ಬೇರೆ ಬೇರೆ ಇರಲ್ಲ ರೀ. ಹೇ ಬಾನಾ, ಇಲ್ಲಿದ್ಯಾಕಂದ? ನೀನ್ ಅಜ್ಜಿ ಹತ್ರ ಇರೋದ್ರಿಂದ ಇವ್ರಿಗೆಲ್ಲ ಎಷ್ಟು ಖುಷಿ ಆಗಿದೆ ಅಂತ ನೋಡ್ದ್ಯಾಕಂದ? ನನ್ ಮುದ್ದು ಪುಟ್ಟ, ನನ್ ಬೋಡ್ಗುಂಡ. ಅಯ್ಯೋ ನಮ್ ಮುಜ್ಜು ಮಾನ. ಮುಜ್ಜು ಮಾನ? ವಾಟ್ಸ್ ದ್ಯಾಟ್? ಅದು ಮುದ್ದು ಕಣೆ, ವೇಸ್ಟು. ನಿನಗೇನ್ ಗೊತ್ತು ತಾಯಿ ತಂದಲ್ಲಿರೋ ಮಜಾ? ಚಾನ್ಸ್ ಸಿಕ್ಕಿದ್ರೆ 4 ಜನನ್ ಹೆರ್ತೀನಿ. ನೀನ್ ನಾಯಿನಾ ಮೊಲನಾ? ಅಷ್ಟು ಮಕ್ಳನ್ ಯಾಕೆ ಮಾಡ್ಕೋತೀಯ? ಶಟ್ ಅಪ್. ಹಾಗಿದ್ರೆ ಮುಚ್ಕೊಂಡಿರು ಬಾಯಿ. ಸಾಕ್ ನಿಲ್ಸಿ.
ಮೆಚ್ಕೊಂಡ್ರು ಕೂಡ ಅರ್ಥ ಮಾಡ್ಕೊಳ್ದೇ ಇರೋ ಯೂಸ್ಲೆಸ್ಗೆ ನಾನ್ ಹೆಂಡತಿ ಆಗಿದ್ದೀನತ್ತೆ. ಇವ್ರ ಮಾತಕ್ ಕಿವಿ ಕೊಡ್ಬೇಡ, ನೀನ್ ತಗೊಂಡ್ ಹೋಗಮ್ಮ. ನಮ್ಮಮ್ಮ ಅಲ್ವಾ ನೀನು? ಥು, ನಿಮ್ಮಂತವ್ರನ್ನ ನಾನ್ ಯಾಕೆ ಹೇರ್ತೀನಿ? ಹಾಗಂತೀನಿ ಅನ್ಕೊಂಡ್ಬಿಟ್ರಾ? ಓ ನೋ, ಇದ್ರಲ್ಲಿ ಇಟ್ಬಿಡಿ ಗ್ಲಾಸು. ಈ ಗ್ಲಾಸ್ ನಿಮ್ ಮಾವನ್ಗೆ. ವಿತ್ ಲವ್, ಪ್ರೀತಿಯಿಂದ ಪ್ಯಾರ್ಸಿ. ಅಷ್ಟೇ ಅಲ್ವಾ ಅತ್ತೆ? ನಾನ್ ಕೊಡ್ತೀನಿ, ನೀವು ಅಲ್ಲಿಗೆ ನನ್ ಬಾನನ್ ಕರ್ಕೊಂಡ್ ಬಂದ್ಬಿಡಿ. ಯಾಕಿವತ್ತು ಸಿಗ್ನಲ್ ಹೊರಗಡೆ ಬಂದ್ರೂ ಸಿಕ್ತಿಲ್ವಲ್ಲ? ಅಣ್ಣಮ್ಮ ತಾಯಿ, ನೀನೇ ಕಾಪಾಡ್ದೆ. ಆ ಪೊಲೀಸ್ ಅವ್ರ ಕಣ್ಣಿಂದ ನಾನು ತಪ್ಪಿಸ್ಕೊಂಡೆ. ತಿಲೋತ್ತಮ್ಮ ಮೇಡಮ್ ಅವ್ರ ಕಣ್ಣಿಗೆ ಬಿದ್ರೆ ದುಡ್ಡು ತಗೊಂಡು ಹೋಗ್ಬಿಡ್ಬೋದು. ಫೋನ್ ಮಾಡ್ತೀನಿ. ಹಲೋ ಮಿಸ್ಟರ್, ಗಾನವಿ ನಿಲಯದಲ್ಲಿ ದೇವಕನ್ಯನ ನೋಡ್ದ ಹಾಗೆ ಬಾಯ್ ಬಿಟ್ಕೊಂಡ್ ನೋಡ್ತಿದ್ಯಲ್ಲ? ಏನಿಲ್ಲ ಮೇಡಮ್. ನಿಂತ್ಕೊಳಪ್ಪ, ನಿಂತ್ಕೋ. ಇಷ್ಟು ದೂರ ಬಂದು ಏನೂ ಇಲ್ಲ ಅಂತ ಹೋಗ್ತಾ ಇದೆಯಲ್ಲ? ಕಳ್ಳನ? ಹೇಳು, ಜೋರ ಕೂಕೋತೇನೆ. ಇವ್ರೇನ್ ಹಿಂಗ್ ಮಾತಾಡ್ತಾವ್ರೆ? ಸ್ವಲ್ಪ ಬುದ್ಧಿ ಕಡಿಮೆ ಅನ್ಸುತ್ತೆ. ಓಯ್ ಮೇಡಮ್, ನನ್ನ ಹೆಸರು ಜೀವ. ತಿಲೋತ್ತಮ ಮೇಡಮ್ ಹತ್ರ ಮಾತಾಡಕ್ ಬಂದಿದ್ದೀನಿ. ಇಲ್ಲ ಅನ್ಸುತ್ತೆ, ಆಮೇಲೆ ಬರ್ತೀನಿ. ವೇಟ್, ಮನೇಲೇ ಇದಾರೆ, ಮಾತಾಡಿಸ್ದೆ ಹಾಗೆ ಹೋಗ್ತೀಯಾ? ನಿನ್ನ ನೋಡಿದ್ಮೇಲೂ ಒಂದ್ ವಿಷಯ ಹೇಳ್ದೆ ಹಾಗೆ ಯಾಕೆ ಕಳಿಸ್ದೆ ಅಂತ ಅತ್ತಿಗೆ ನನಗ್ ಬೈಬೇಕಾ? ಹಾಗೆಲ್ಲ ನಡೆಯಲ್ಲ. ನೀನ್ ಮನೆ ಒಳಗಡೆ ಬರ್ಲೇಬೇಕು. ಬೇಡ ಮೇಡಮ್, ನಾಳೆ ಬರ್ತೀನಿ. ನಾಳೆ 1000 ಕೆಲ್ಸಗಳಿರತ್ತೆ. ನೀನು ಬರ್ತೀಯಾ ಅಂತ ಶ್ರೀಮಂತರು ಖಾಲಿಯಾಗಿ ಕೂತಿರ್ತೀವಾ? ಬಾಬಾ. ಹಂಗಲ್ಲ ಮೇಡಮ್. ನೀನು ಬರ್ದೇ ಹೋದ್ರೆ ನಮ್ ಜೂಲಿನ್ ಕರಿತೀನಿ. ನಾಯಿನಾ? ಹಾ ಹೌದು, ಅದಕ್ಕೆ ಗಡ್ಡ ಮೀಸೆ ಅಂದ್ರೆ ತುಂಬಾ ಇಷ್ಟ. ಅಮ್ಮ, ನಡೀರಿ ಮೇಡಮ್, ಬರ್ತೀನಿ. ಬಾ. ನಡೀರಿ ಮೇಡಮ್. ಈ ಅಮ್ಮನ ಹತ್ರ ಸಿಗಾಕೊಂಡಲ್ಲಪ್ಪ. ಕುಡಿಯೋದನ್ ಬಿಟ್ಟು ದುರಂದರ ಆಂಟಿ ಬರ್ಲಿ ಅಂತ ಯಾಕೆ ಕೇಳ್ತಿದಾರೆ ಇವರು? ನಾವ್ ಅಲ್ಲಿಗೆ ಹೋಗೋದೇ ಒಳ್ಳೇದನ್ಸತ್ತೆ. ನಾನ್ ಬರಲ್ಲ ಮಾಮ್, ಅನುಮಾನ ಬಂದ್ರೆ ಸಿಕ್ಕಾಕೊಂತೀವಿ. ಏಯ್, ಬಾಯ್ ಮುಚ್ತೀಯಾ? ಜೀವನ್ನ ಯಾರ್ ಅನ್ಕೊಂಡೆ? ಇನ್ನೊಬ್ಬ ಮಗ ಅಂತ ಮಾತ್ರ ಹೇಳ್ಬೇಡಿ ಅತ್ತೆ, ಪ್ಲೀಸ್. 3ನೇ ಮಾವನ್ ಹುಡ್ಕೋಷ್ಟು ಪೇಷನ್ಸ್ ನನಗಿಲ್ಲ. ಇಲ್ಲ ಇಲ್ಲ. ಏಯ್ ಛೀ, ಹಲ್ಲು ದುರ್ಸ್ತೀನಿ. ಮೊದ್ಲು ನಾನು ಹೇಳೋದನ್ನ ಕೇಳಿಸ್ಕೊ. ಜೀವ ಅಣ್ಣಮ್ಮ ತಾಯಿ ಆರಾಧಕ, ಮಹಾಭಕ್ತ. ಮೊನ್ನೆ ನಡೆದಿರೋ ಅಮ್ನೋರ್ ಉತ್ಸವಕ್ಕೆ ಚಂದ ಕೇಳಿದ್ದ. ಚೆಕ್ ಕೊಡ್ತೀನಿ ಅಂದ್ರೆ ಬೇಡ ಅಂದ. ಕ್ಯಾಶ್ ಬೇಕು ಅಂದ್ರೆ ಸಡನ್ ಆಗಿ ಕೊಡೋದ್ ಕಷ್ಟ ಅಂತ
ನಮ್ ಕುಟುಂಬದ ಕಡೆಯಿಂದ 2 ಲಕ್ಷದ ಚಂದ ಬರ್ಕೋ ಅಮ್ನೋರ್ ಆಶೀರ್ವಾದ ನಮ್ಮೆಲ್ರಿಗೂ ಸಿಗೋ ಹಾಗೆ ಮಾಡು ಅಂತ ಅಂದಿದ್ದೆ. ಇವತ್ತು ಆ 2 ಲಕ್ಷ ಇಸ್ಕೊಳಕ್ ಬಂದಿದ್ದಾನೆ. ಓಹೋ, ನಿನಗೂ ಪರಿಚಯ ಇದ್ದಾನೆ ಅಂತ ಆಯ್ತು ಈ ಜೀವ. ಅವತ್ ಆಂಟಿ ಜೊತೆ ನಾನು ಇದ್ದೆ. ಸರಿ ಸರಿ, ಮನೆಗೆ ಬಂದವ್ರ ಹತ್ರ ಮರ್ಯಾದೆಯಿಂದ ನಡ್ಕೋಬೇಕು, ತಮಾಷೆ ಮಾಡಬಾರ್ದು. ಹಾ, ನೀನ್ ಕೂತ್ಕೊಳ್ಳಪ್ಪ. ಇರ್ಲಿ ಸರ್. ಕೂತ್ಕೊಳಪ್ಪ. ನಮ್ಮಣ್ಣ ಹೇಳಿದ್ಮೇಲೂ ಕೂಡ ಬೇಡ ಅಂತಿದ್ಯಲ್ಲ, ಕೂತ್ಕೋ. ಪರವಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬನ್ನಿ. ಕೂತ್ಕೋ. ಕೂತ್ಕೊಳ್ಳಿ. ಏ ಗುಂಗುರು ಕೂದ್ಲವಳೆ, ಯಾ ಟೆಲ್ ಮೀ, ಜ್ಯೂಸ್ ಕೊಡು ಅಂದ್ರೆ ಅದಕ್ಕೆ ಮುಖ ನೋಡ್ತಿದ್ಯಲ್ಲೇ. 1 ಮಿನಿಟ್. ಏನತ್ತೆ, ಜ್ಯೂಸ್ ಕೊಡ್ಲಾ? ಕೊಡು ಅಂತ ತಾನೇ ಹೇಳಿದ್ದು. ಯಾವ್ದ್ ಯಾರಿಗ್ ಕೊಡ್ಬೇಕು ನಿನಗ್ ಗೊತ್ತಲ್ವಾ ಹಾಸಿನಿ? ಎಲ್ಲಾ ಗ್ಲಾಸು ಒಂದೇ ತರ ಇದೆ, ಅದ್ರಲ್ಲಿರೋ ಜ್ಯೂಸು ಒಂದೇ ಕಲರ್ ಇದೆ. ಅದ್ರ ಬಗ್ಗೆ ಯಾಕೆ ಚರ್ಚೆ? ಇದ್ರಲ್ಲೇ ಇರೋದು ಮಜಾ. ಇವಳ ಪ್ಲಾನ್ ನ ಹಾಳು ಮಾಡಿ ನಮ್ಮ ಮಾಮ ಇದೆಲ್ಲ ಮಾಡಿರೋದು ಅಂತ ಪ್ರೂವ್ ಮಾಡ್ತಾಳೆ ಅನ್ಸುತ್ತೆ. ಇವಳ ಕೈಯಲ್ಲಿ ಜ್ಯೂಸ್ ಗ್ಲಾಸ್ ನ ಕೊಟ್ಟು ಕಳ್ಸ್ಬೇಡಿ ಅಂತ ಹೇಳ್ದೆ, ಕೇಳಿದ್ರಾ? ಆ ಮಜಾ ಏನು ಅಂತ ನಮಗೂ ಹೇಳ್ಬೋದಲ್ವಾ ಅದ್ಕೆ? ಏಯ್, ಹಾಸಿನಿ ಮಾಡ್ಕೊಂಡು ಬಂದಿರೋ ಜ್ಯೂಸ್ ಅಂದ್ರೆ ಭಗವಂತನ ಮೇಲೆ ಭಾರ ಹಾಕಿ ಕುಡಿಬೇಕು ಅಂತ ನಿನಗೆ ಗೊತ್ತು ತಾನೆ? ಹಾ, ಮತ್ತೆ ಹೊಸದಾಗಿ ಯಾಕೆ ಕೇಳ್ತಿದ್ಯಾ ವಿಕ್ರಾಂತ್? ಆದ್ರೆ 1 ಗ್ಲಾಸ್ ಮಾತ್ರ ಇದು. ಹಾಸಿನಿ, ಟೈಮ್ ವೇಸ್ಟ್ ಮಾಡ್ಬೇಡ. ನಿಮ್ ಮಾವನ್ಗೆ, ಜೀವನ್ಗೆ, ದುರಂದರನ್ಗೆ ಜ್ಯೂಸ್ ಕೊಡು. ಹೌದಕ್ಕ, ಜ್ಯೂಸ್ ರೆಡಿ ಮಾಡಿ ಅದನ್ನ ಹಾಗೆ ಇಟ್ರೆ ಅದು ಕಹಿ ಬರುತ್ತೆ. ಮೇಧಾವಿ ತರ ಆಡ್ಬೇಡ್ವೆ ಪೆದ್ದಿ. ಕೊಡು. ಡಮ್ 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 ರಾಕ್ ಅಂಡ್ ರೋಲ್, ಡಮ್ 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 ರಾಕ್ ಅಂಡ್ ರೋಲ್. ರಾಕ್ ಅಂಡ್ ರೋಲ್, ಡಮ್ 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 ರಾಕ್ ಅಂಡ್ ರೋಲ್. 1 2 ಬಾಳೆಲೆ 2 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟು. ಬೇಗ ಕುಡಿ ಕಂದ, ಪೊಲೀಸರನ್ನ ಕಾಪಾಡ್ಕೋಬೇಕು ನಾನು. ನೈನಿ, ಮಗು ಕುಡಿದಾಯ್ತಾ? ಪಾಪ ಎಷ್ಟು ಹಸ್ವಾಗಿದೆಯೋ ಯಜಮಾನ್ರೆ, ಇನ್ನೂ ಕುಡಿತಾನೆ ಇದ್ದಾಳೆ. ಗಾಯತ್ರಿ, ಬೇಗ ಬೇಗ ಕುಡ್ಕೊಳಮ್ಮ. ಯಾಕಮ್ಮ ನನಗ್ ಪರೀಕ್ಷೆ ಕೊಡ್ತಿದ್ಯಾ? ಪೊಲೀಸರನ್ನ ತುಂಬಾ ಒಳ್ಳೆಯವರು, ಅವ್ರನ್ನ ಕಾಪಾಡ್ಬೇಕಲ್ವಾ? ನಿನ್ ಬೆಳೆ ದೊಡ್ಡೋಳ ಆದ್ಮೇಲೆ ನಿನಗ್ ಮಾವ ಇದ್ದಾರೆ ಅಂತ ಪರಿಚಯ ಮಾಡ್ಬೇಕಲ್ವಾ? ಏನಾಯ್ತು? ಏನಾಯ್ತಣ್ಣ? ಏನಾಯ್ತು ಸರ್? ಏನಾಯ್ತಣ್ಣ? ಹೇಳಿ ಅಣ್ಣ. ಸರ್ ಏನಾಯ್ತು ಸರ್? ಏನಾಯ್ತಣ್ಣ? ಯಜಮಾನ್ರೆ, ಅಣ್ಣ, ಯಜಮಾನ್ರೆ, ಲಕ್ವ ಹೊಡೆದಿರೋ ಆಗಿದೆ. ಬಾಬು, ಅಣ್ಣ, ಅಣ್ಣ,
ನೀವೇನ್ ಹೇಳ್ತಿದ್ದೀರೋ ನಮ್ಗೆ ಅರ್ಥ ಆಗ್ತಿಲ್ಲ. ಏನ್ ಹೇಳ್ತಿದ್ದೀರಾ? ನಾನೇ ಮನೆ ಕಡೆ ತೋರಿಸ್ತಾ ಇದಾರೆ. ಆಗ್ಲೇ ರೋಡಲ್ಲಿ ಕಾರ್ ಗಡ್ಡ ಬಂದ್ರು. ಈಗ ಮನೆ ಹತ್ರ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಅಯ್ಯೋ ಸರ್ ಸರ್ ಸರ್, ಯಜಮಾನ್ರೆ ನನಗ್ ಬೇಜಾರ ಆಗ್ತಿದೆ, ಅಯ್ಯೋ ಅನ್ನಿಸ್ತಿದೆ. ಅಣ್ಣ ಅಣ್ಣ, ನಾನ್ ಪೊಲೀಸ್ ಅಣ್ಣನ್ ಕಾಪಾಡ್ಕೊಳಕ್ ಬಂದ್ರೆ ಈ ಸ್ಥಿತಿಲಿ ನೀವ್ ನನಗ್ ಸಿಕ್ಕಿದ್ರಿ, ನಾನು ಏನ್ ಮಾಡ್ಲಿ? ಯಜಮಾನ್ರೆ, ಪೊಲೀಸ್ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.